ಬಾಗಲಕೋಟೆ ಕ್ಷೇತ್ರದಲ್ಲಿ ಪ್ರಜ್ಞಾವಂತ ಮತದಾರರಿದ್ದಾರೆ. ಸಿದ್ದರಾಮಯ್ಯನವರ ನೋಟು ಚರಂತಿಮಠ ಅವರಿಗೆ ವೋಟ್ ಆಗುತ್ತೆ. ಹೀಗಾಗಿ ಸೋಲಿನ ಭೀತಿಯಿಂದ ಸಿಎಂ ಅವರು ಈಗ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಮುರುಗೇಶ್ ನಿರಾಣಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೇವಲ ಹಣದ ಬಲದಿಂದ ಚುನಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ವೀರಣ್ಣ ಚರಂತಿಮಠ ಅವರ ಗೆಲುವು ಖಚಿತ ಅಂತ ಮುರುಗೇಶ್ ನಿರಾಣಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮತ್ತು ದಾವಣಗೆರೆಯಲ್ಲೂ ನಮ್ದು ಭಾಳಷ್ಟು ಕಾಂಟ್ಯಾಕ್ಟ್ ಇರೋದ್ರಿಂದ ಎರಡೂ ಕಡೆ ಅವ್ರು ಸೋಲ್ತಾರೆ ಅನ್ನೋಂಥದ್ದು ಸಲ 5 ದಿವಸ ಬಂದಿದ್ದಾರೆ. ಅದು ಇಷ್ಟೇ ಆಗ್ತಾರೆ. ತೋಳ್ಬಲ ಅಧಿಕಾರ ಬಲದಿಂದ ಅವ್ರು ಚುನಾವಣೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ನಮಗೂ ಅನುಭವ ಇದೆ, ದುಡ್ಡಿನಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಇವತ್ತು ಇಷ್ಟೇ ಆಗುವಂಥದ್ದು ಸಿದ್ದರಾಮಯ್ಯನವರ ನೋಟು ಚರಂತಿಮಠಗೆ ಓಟು ಇಷ್ಟಪ್ಪ ಇದರಿಂದ ಆಗುತ್ತೆ. ನಾವೆಲ್ಲರೂ ಹೇಳ್ಬಿಟ್ಟಿದ್ದೀವಿ, ಅವ್ರು ಏನು ಕೊಡ್ತಾರೆ ಅದನ್ನೆಲ್ಲ ಇಸ್ಕೊಳ್ರಿ, ಅವ್ರು ಓಟ್ ಮತ್ತು ಕಮಲ್ದಾಗ ಹಾಕ್ರಿ ಅನ್ನೋಂಥದ್ದನ್ನು ನಾವು ಕೇಳಿದ್ದೀವಿ. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲೂ ನಮ್ದು ಭಾಳಷ್ಟು ಕಾಂಟ್ಯಾಕ್ಟ್ ಇರೋದ್ರಿಂದ ಎರಡೂ ಕಡೆ ಅವ್ರು ಸೋಲ್ತಾರೆ ಅನ್ನೋಂಥದ್ದು ಸಲ 5 ದಿವಸ ಬಂದಿದ್ದಾರೆ. ಅದು ಇಷ್ಟೇ ಆಗ್ತಾ ಇರೋದು, ಅವ್ರ ಹಣಬಲ ತೋಳ್ಬಲ ಅಧಿಕಾರ ಬಲದಿಂದ ಅವ್ರು ಚುನಾವಣೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ನಮಗೂ ಅನುಭವ ಇದೆ, ದುಡ್ಡಿನಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಇವತ್ತು ಇಷ್ಟೇ ಆಗುವಂಥದ್ದು ಸಿದ್ದರಾಮಯ್ಯನವರ ನೋಟು ಚರಂತಿಮಠಗೆ ಓಟು ಇಷ್ಟಪ್ಪ ಇದರಿಂದ ಆಗುತ್ತೆ. ನಾವೆಲ್ಲರೂ ಹೇಳ್ಬಿಟ್ಟಿದ್ದೀವಿ, ಅವ್ರು ಏನು ಕೊಡ್ತಾರೆ ಅದನ್ನೆಲ್ಲ ಇಸ್ಕೊಳ್ರಿ, ಅವ್ರು ಓಟ್ ಮತ್ತು ಕಮಲ್ದಾಗ ಹಾಕ್ರಿ ಅನ್ನೋಂಥದ್ದನ್ನು. ಇದು ಮುರುಗೇಶ್ ನಿರಾಣಿ ಅವರು ಮಾತನಾಡಿದಂತಹ ಮಾತುಗಳು. ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಈಗ ಭೀತಿಯಿಂದ ಬಂದು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ನೋಟು ಚರಂತಿಮಠಗೆ ಓಟು ಅಂತ ಜನ ಹೇಳ್ತಾ ಇದ್ದಾರೆ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಪ್ರಜ್ಞಾವಂತ ಮತದಾರರು ಇದ್ದಾರೆ. ಹೀಗಾಗಿ ಚರಂತಿಮಠ ಅವರಿಗೆ ವೋಟ್ ಮಾಡ್ತಾರೆ, ನಾವು ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ ಮುರುಗೇಶ್ ನಿರಾಣಿ ಅವರು ಮಾತನಾಡಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ. ಹೀಗಾಗಿ ಸೋಲಿನ ಭೀತಿಯಿಂದಾಗಿ ಸಿದ್ದರಾಮಯ್ಯ ಅವರು ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಅವರೇ ಬಂದು ಪ್ರಚಾರ ಮಾಡ್ತಾ ಇರೋದಕ್ಕೆ ಸೋಲಿನ ಭೀತಿ ಅವರನ್ನು ಕಾಡ್ತಾ ಇದೆ. ಇದೇ ಕಾರಣಕ್ಕೆ ಅವರು ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ವೋಟು ಚರಂತಿಮಠ ಅವರಿಗೆ ವೋಟ್ ಹಾಕ್ತಾರೆ ಜನ. ಚರಂತಿಮಠ ಅವರು ಗೆದ್ದೇ ಗೆಲ್ತಾರೆ ಅಂತ ಮುರುಗೇಶ್ ನಿರಾಣಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.